ಜಗತ್ತಿನ ಉತ್ತಮ ಹೂಡಿಕೆ ಯಾವುದು, ಟ್ರೆಂಡಿಂಗ್ ನಲ್ಲಿರೋ ಬಿಸ್ನೆಸ್ ಯಾವುದು ಅಂತ ಕೇಳಿದ್ರೆ ಈ ಎರಡೂ ಪ್ರಶ್ನೆಗಳಿಗೆ ಒಂದೇ ಉತ್ತರ, ಅದು ರಿಯಲ್ ಎಸ್ಟೇಟ್. ಎಷ್ಟೋ ಜನ ರಿಯಲ್ ಎಸ್ಟೇಟ್ ಮಾಡಿ ಮನೆ ತಗೊಂಡೆ, ಸೈಟ್ ತಗೊಂಡೆ, ಕಾರ್ ತಗೊಂಡೆ, ಇಷ್ಟು ಹಣ ಮಾಡಿದೆ ಅಂತೆಲ್ಲ ಹೇಳೋದನ್ನ ನೀವು ಕೇಳಿರ್ತೀರಿ. ಅದು ಸುಳ್ಳಲ್ಲ. ಯಾಕಂದ್ರೆ ರಿಯಲ್ ಎಸ್ಟೇಟ್ ನಲ್ಲಿ ಎಲ್ಲೂ ಇಲ್ಲದ ಲಾಭ ಇದೆ. ಎಷ್ಟೋ ಜನ ರಿಯಲ್ ಎಸ್ಟೇಟ್ ನಿಂದ ಜೀವನವನ್ನ ನಡೆಸ್ತಾ ಇದ್ದಾರೆ, ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಐಷಾರಾಮಿ ಜೀವನವನ್ನ ನಡೆಸ್ತಾ ಶ್ರೀಮಂತರಾಗಿದ್ದಾರೆ. ನಿಮ್ಮ ಹತ್ರ ಹಣ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿ ಹಣ ಗಳಿಸೋದಕ್ಕೆ ಸಾಧ್ಯ ಇದೆ. ಅದು ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಡೈಲಿ. ನಾನು ಶೇಷಕೃಷ್ಣ ಭಟ್. ₹1 ಬಂಡವಾಳ ಇಲ್ಲದೇನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆರಂಭಿಸಿ ಸಂಪಾದನೆ ಮಾಡೋದು ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಆದ್ರೆ ಅದಕ್ಕೂ ಮುಂಚೆ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ನೀವು ತಿಳ್ಕೊಳ್ಳೇಬೇಕು. ರಿಯಲ್ ಎಸ್ಟೇಟ್ ಅನ್ನ ನೀವು ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ನೋಡಿ, ದಿನಕ್ಕೆ ಒಂದು ಬಾರಿ ಆದ್ರೂ ಪ್ರತಿಯೊಬ್ಬರು ಕೂಡ ಕೇಳೋ ಪದ ಏನು ಅಂತ ಹೇಳಿದ್ರೆ ಅದು ರಿಯಲ್ ಎಸ್ಟೇಟ್. ಮನೆ ಬಾಡಿಗೆಗೆ ಹುಡುಕೋದಕ್ಕೆ, ಮನೆ ಪರ್ಚೇಸ್ ಮಾಡೋದಕ್ಕೋ, ಅಥವಾ ಸೈಟ್ ಪರ್ಚೇಸ್ ಮಾಡೋದಕ್ಕೋಸ್ಕರನೋ, ಸೈಟ್ ಸೇಲ್ ಮಾಡೋದಕ್ಕೋಸ್ಕರನೋ, ಅಥವಾ ಶಾಪ್ ಓಪನ್ ಮಾಡೋದಕ್ಕೋ, ಕಮರ್ಷಿಯಲ್ ಬಿಲ್ಡಿಂಗ್ ಹುಡುಕೋದಕ್ಕೋ, ಏನೇ ಇದ್ರೂ ಕೂಡ ಮೊದಲು ನಾವು ಮಾಡೋ ಕೆಲಸ ಏನು, ರಿಯಲ್ ಎಸ್ಟೇಟ್ ಮಾಡೋರು ಯಾರಾದ್ರೂ ಇದ್ದಾರಾ ಅಂತ. ಸೊ ಆ ಮಟ್ಟಿಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಡೀತಾ ಇದೆ. ಸೊ ಇದು ನಿಮಗೂ ಕೂಡ ಗೊತ್ತಿರಬಹುದು. ಅಷ್ಟೇ ಯಾಕೆ, ಇವತ್ತು ಗಲ್ಲಿಗಳಲ್ಲೂ ಕೂಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನ ಬೋರ್ಡ್ಗಳು ಕಾಣಸಿಗುತ್ತೆ. ಅಂದ್ರೆ ಜನ ಈ ಬಿಸ್ನೆಸ್ ಮಾಡೋದಕ್ಕೆ ಕಾರಣ ಏನು? ಲಾಭ ತಾನೆ. ಲಾಭ ಇಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಅಂತಹ ಬಿಸ್ನೆಸ್ ಅನ್ನ ಮಾಡೋದಿಕ್ಕೆ ಹೋಗ್ತಾರಾ? ಖಂಡಿತವಾಗ್ಲೂ ಇಲ್ಲ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಲ್ಲಿ ಅಷ್ಟೊಂದು ಲಾಭ ಇದೆ. ಈ ಕಾರಣಕ್ಕಾಗಿ ಇವತ್ತು ಜನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಮಾಡೋದಿಕ್ಕೆ ಹೊರಟಿರೋದು, ಬಿಸ್ನೆಸ್ ಮಾಡಿ ಸಕ್ಸಸ್ ಆಗಿರೋದು. ನೋಡಿ, ಭಾರತದಲ್ಲಿ ರಿಯಲ್ ಎಸ್ಟೇಟ್ ಸೆಕ್ಟರ್ ತುಂಬಾನೇ ಇಂಪಾರ್ಟೆಂಟ್. ಇದು ದೇಶದ ಆರ್ಥಿಕತೆಯ ಗ್ರೋತ್ಗೆ ತನ್ನದೇ ಆದಂತ ಕೊಡುಗೆಯನ್ನು ಕೊಡ್ತಾ ಇದೆ. ಅಂದ್ರೆ ದೇಶದ GDPಗೆ ಸುಮಾರು 13% ಕಾಂಟ್ರಿಬ್ಯೂಷನ್ ರಿಯಲ್ ಎಸ್ಟೇಟ್ ಕೊಡುತ್ತೆ. ಈ ಲೆಕ್ಕಾಚಾರ ಇದೆ. ಅಂದ್ರೆ ಈ ರಿಯಲ್ ಎಸ್ಟೇಟ್ಗೆ ಯಾವ ತರದ ಬೇಡಿಕೆ ಇದೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕಾ? ಆ ಲೆವೆಲ್ಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಬೆಳೀತಾ ಇದೆ. ಹಾಗಿದ್ರೆ ಈಗ ನೀವು ಕೇಳ್ಬೋದು, ಯಾಕೆ ರಿಯಲ್ ಎಸ್ಟೇಟ್ಗೆ ಇಷ್ಟೊಂದು ಬೇಡಿಕೆ ಇದೆ? ನೋಡಿ, ರಿಯಲ್ ಎಸ್ಟೇಟ್ಗೆ ಸದಾ ಕಾಲ ಬೇಡಿಕೆ ಇದ್ದೇ ಇದೆ. ಪ್ಯಾಂಡಮಿಕ್ ಬಂದ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಕುಸಿತ ಕಂಡಿತ್ತು ನಿಜ, ಆದ್ರೆ ಈಗ ಮತ್ತೆ ರಿಯಲ್ ಎಸ್ಟೇಟ್ ಬೂಮ್ ಶುರುವಾಗಿದೆ ಅಂತ ಹೇಳ್ಬೋದು. ಅದು ನಿಮಗೂ ಕೂಡ ಗೊತ್ತಾಗಿರ್ಬೋದು. ಸೊ ಈ ಬಿಸ್ನೆಸ್ ಪ್ರಾರಂಭಿಸೋರು ಖಂಡಿತವಾಗ್ಲೂ ಇದರ ಲಾಭವನ್ನ ಪಡೆಯೋದಕ್ಕೆ ಅವಕಾಶ ಇದೆ. ಕೋವಿಡ್ ಸಂದರ್ಭ ಅಂದ್ರೆ ಆ 2 ವರ್ಷಗಳು ಮಾತ್ರ ಜನ ಏನನ್ನೂ ಕೂಡ ಜಾಸ್ತಿ ಪರ್ಚೇಸ್ ಮಾಡೋದಕ್ಕೆ ಹೋಗಿರ್ಲಿಲ್ಲ. ಆದ್ರೆ ಮತ್ತೆ ಈಗ ಜನ ಮನೆ, ಸೈಟು ಜಾಸ್ತಿ ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಕೆಲವರು ಅನಿವಾರ್ಯತೆಗಾಗಿ ಪರ್ಚೇಸ್ ಮಾಡಿದ್ರೆ, ಇನ್ನು ಕೆಲವರು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ತುಂಬಾನೇ ಒಳ್ಳೇದು ಅಂತ ಹೇಳಿ ಸೈಟ್ಗಳ ಮೇಲೆ, ಜಾಗಗಳ ಮೇಲೆ ದುಡ್ಡು ಹಾಕೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಸೊ ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆ ಅಂತ ಹೇಳಿ ಬಂದಾಗ ನಮ್ಮಲ್ಲಿ ಶೇರ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ ಇದೆ. ಆದ್ರೆ ಇದರಲ್ಲಿ ಇನ್ವೆಸ್ಟ್ ಮಾಡುವಾಗ ನಾಲೆಡ್ಜ್ ಜಾಸ್ತಿ ಬೇಕಾಗುತ್ತೆ. ಅದೇ ತರ ಸರ್ಕಾರದ ಸ್ಕೀಮ್ಗಳು ಅಂತ ನೋಡಿದ್ರೆ PPF, NPS, ಪೋಸ್ಟ್ ಆಫೀಸ್ ಸ್ಕೀಮ್ಗಳು, FD, ಹೀಗೆ ಹಲವಾರು ಆಪ್ಷನ್ಗಳಿವೆ. ಆದ್ರೆ ಇದರಲ್ಲಿ ರಿಟರ್ನ್ಸ್ ಅಂತ ಹೇಳಿ ನೋಡಿದಾಗ ತುಂಬಾನೇ ಕಡಿಮೆ. ಅಂದ್ರೆ ಇದು ಇನ್ಫ್ಲೇಷನ್ ಅನ್ನ ಕೂಡ ಬೀಟ್ ಮಾಡಲ್ಲ, ಹಾಗೂ ವೆಲ್ತ್ ಕ್ರಿಯೇಷನ್ ಮಾಡೋದು ಇದರಿಂದ ತುಂಬಾನೇ ಕಷ್ಟ ಅಂತ ಹೇಳಿ ಜನ ಮಾತಾಡ್ತಾರೆ. ಸೊ ಹಾಗಾಗಿನೇ ಜಾಸ್ತಿ ರಿಟರ್ನ್ಸ್ ಕೊಡೋ, ಅಂದ್ರೆ 12%ಗಿಂತನೂ ಜಾಸ್ತಿ ರಿಟರ್ನ್ಸ್ ಕೊಡುವಂತ ರಿಯಲ್ ಎಸ್ಟೇಟ್ ನತ್ತ ಒಲವು ಜಾಸ್ತಿ ಜನರಿಗೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗೆ ಏನ್ ಲಾಭ ಅಂತ ನೀವು ಕೇಳ್ಬೋದು. ಎಸ್, ಪ್ರಾಪರ್ಟಿ ಅಂತ ಹೇಳಿದ್ರೆ ಜನರಿಗೆ ಬೇಕಾದಾಗ ಪರ್ಚೇಸ್ ಮಾಡಬಹುದು ಹಾಗೂ ಸೇಲ್ ಮಾಡೋದಕ್ಕೆ ಅವಕಾಶ ಇದೆ. ಹಾಗಿದ್ರೆ ಯಾಕೆ ರಿಯಲ್ ಎಸ್ಟೇಟ್ ಏಜೆನ್ಸಿ ಅಥವಾ ಏಜೆಂಟ್ ಅನ್ನ ಜನ ಬಯಸ್ತಾರೆ ಅಂತ ಹೇಳಿದ್ರೆ, ನೋಡಿ, ಅವರಿಗೆ ಎಂಡ್ ಟು ಎಂಡ್ ಸಹಾಯ ಸಿಗುತ್ತೆ ಅಂತ ಹೇಳುವಂತ ಕಾರಣಕ್ಕೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತ ಹೇಳಿದ್ರೆ ಮೋಸ್ಟ್ ರೆಪ್ಯೂಟೆಡ್ ಹಾಗೂ ವೆಲ್ ರೆಸ್ಪೆಕ್ಟೆಡ್ ಕೆಲಸ ಅಂತ ಹೇಳ್ಬೋದು. ಹಾಗೇನೆ ಕಮಿಷನ್ ಮೂಲಕ ಉತ್ತಮ ಆದಾಯ ಗಳಿಸೋದಕ್ಕೂ ಕೂಡ ಇಲ್ಲಿ ಸಾಧ್ಯ ಇದೆ. ಇಲ್ಲಿ ಸಿಗುವಂತ ಸಂಪಾದನೆಯನ್ನ ಎಲ್ಲಾದ್ರೂ ಸ್ಯಾಲರಿಗೋಸ್ಕರ ಕೆಲಸ ಮಾಡಿ ಸಂಪಾದಿಸ್ತೀನಿ ಅಂತ ಹೇಳಿದ್ರೆ ಅದು ಸಾಧ್ಯವಾಗದೆ ಇರೋ ವಿಷಯ ಅಂತ ಹೇಳ್ಬೋದು. ಎಲ್ಲ ಕಾರಣಗಳಿಂದಾಗಿನೇ ಇವತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ನೀವು ಕೂಡ ಮಾಡಿ ಹಣ ಗಳಿಸೋದಕ್ಕೆ ಸಾಧ್ಯ. ಮೊದಲಿಗೆ ರಿಯಲ್ ಎಸ್ಟೇಟ್ ವಿಧಗಳನ್ನ ನಾವು ನೋಡ್ಬೇಕಾಗುತ್ತೆ. ಇಲ್ಲಿ ಪ್ರಮುಖವಾಗಿ 3 ವಿಧಗಳಿದಾವೆ. ಯಾವುದು? ಒಂದು, ಪ್ರಾಪರ್ಟಿಯನ್ನ, ಅಂದ್ರೆ ಸೈಟು, ಮನೆ, ಫ್ಲಾಟು, ಬಿಲ್ಡಿಂಗು, ಕೃಷಿ ಭೂಮಿ, ಕಮರ್ಷಿಯಲ್ ಜಾಗ ಯಾವುದೇ ಇರ್ಬೋದು, ಇದನ್ನ ಪರ್ಚೇಸ್ ಮಾಡಿ ನಂತರ ಒಳ್ಳೆ ರೇಟ್ ಬಂದಂತ ಸಂದರ್ಭದಲ್ಲಿ ಅದನ್ನ ಮಾರಾಟ ಮಾಡೋದು. ಫಾರ್ ಎಕ್ಸಾಂಪಲ್ 2025ರಲ್ಲಿ 30 ಲಕ್ಷ ರೂಪಾಯಿ ಕೊಟ್ಟು ಒಂದು ಸೈಟ್ ತಗೊಳ್ಳೋದು, ನಂತರ 1-2 ವರ್ಷ ಆದ್ಮೇಲೆ ಅದರ ಬೆಲೆ ಅಂದಾಜು 45 ಲಕ್ಷ ಆದಾಗ ಅದನ್ನ ಸೇಲ್ ಮಾಡೋದು. ಇಲ್ಲಿ 2 ವರ್ಷಕ್ಕೆ ನಿಮಗೆ 15 ಲಕ್ಷ ರೂಪಾಯಿ ಲಾಭ ಆಗುತ್ತೆ. ಅಂದ್ರೆ ಸುಮಾರು 50%
ನೆನಪಿಟ್ಕೊಳ್ಳಿ, ನೀವು ಕೂಡ ಕೇಳಿರ್ತೀರಿ, ಬೆಂಗಳೂರಲ್ಲಿ 15-20 ವರ್ಷದ ಹಿಂದೆ 2-3 ಲಕ್ಷಕ್ಕೆ ತಗೊಂಡಿರೋ ಸೈಟ್ಗೆ ಇವತ್ತು ಕೋಟಿ ರೂಪಾಯಿ ಬೆಲೆ ಬಂದಿದೆ ಅಂತ. ಸೊ ಇದು ಒಂದು ವಿಧಾನ. ಇನ್ನು ಎರಡನೇ ವಿಧಾನ ಏನು ಅಂತ ಹೇಳಿದ್ರೆ ಕಮಿಷನ್ ಬೇಸ್ಡ್ ರಿಯಲ್ ಎಸ್ಟೇಟ್. ಅಂದ್ರೆ ನೋಡಿ, ಯಾರಾದ್ರೂ ಲ್ಯಾಂಡ್ ಸೇಲ್ ಮಾಡ್ತಾರೆ ಅಂತ ಅಂದಾಗ ಅವ್ರ ಜೊತೆಗೆ ನೀವು ಹೋಗಿ ಮಾತಾಡಬೇಕು. ಅವರು ಸೇಲ್ ಮಾಡುವಂತ ಭೂಮಿಯ ಡೀಟೇಲ್ಸ್ ಅನ್ನ ತಗೊಂಡು ಭೂಮಿ ಖರೀದಿದಾರರನ್ನ ಹುಡುಕಿ ಅವರಿಗೆ ಈ ಲ್ಯಾಂಡ್ ಅನ್ನ ಸೇಲ್ ಮಾಡಿಸಿ ಕಮಿಷನ್ ಅನ್ನ ಪಡೆದುಕೊಳ್ಳೋದು. ಅಂದ್ರೆ 1 ಕೋಟಿಯ ಲ್ಯಾಂಡ್ ಸೇಲ್ ಮಾಡೋದಕ್ಕೆ 1% ಕಮಿಷನ್ ಅಂದ್ರೂ ಕೂಡ ನಿಮಗೆ 1 ಲಕ್ಷ ರೂಪಾಯಿ ಸಿಗುತ್ತೆ. ಅದೇ ರೀತಿ ಮನೆಯನ್ನ ಹುಡುಕಿ, ಮನೆ ಬಾಡಿಗೆಗೆ ಹುಡುಕಿ ಕೊಡುವಾಗ ನಿಮಗೆ ಗೊತ್ತಿರಬಹುದು, 25,000 ರೂಪಾಯಿ ತಿಂಗಳ ಬಾಡಿಗೆ ಇರುವಂತ ಮನೆಯನ್ನ ನೀವೇನಾದ್ರೂ ಹುಡುಕಿ ಕೊಟ್ರೆ ಕಮಿಷನ್ ಬೇಸ್ಡ್ ಅಲ್ಲಿ ನಿಮಗೆ 1 ತಿಂಗಳ ಕಮಿಷನ್ ಅಂದ್ರೆ 25,000 ರೂಪಾಯಿ ಕಮಿಷನ್ ರೂಪದಲ್ಲಿ ಪಡೆಯೋದಕ್ಕೆ ಬೆಂಗಳೂರಿನಂತಹ ಸಿಟಿಗಳಲ್ಲಿ ಅವಕಾಶ ಇದೆ. ಇನ್ನು ಮೂರನೇದು, ಭೂಮಿಯನ್ನ ಪರ್ಚೇಸ್ ಮಾಡಿ ಲೇಔಟ್ ಮಾಡೋದು, ಕಟ್ಟಡಗಳನ್ನ ಕಟ್ಟೋದು, ಅಪಾರ್ಟ್ಮೆಂಟ್ ಗಳನ್ನ ಕಟ್ಟಿ ಜಾಸ್ತಿ ಬೆಲೆಗೆ ಸೇಲ್ ಮಾಡೋದು. ನೋಡಿ, ಇದು ಎಲ್ರಿಗೂ ಕೂಡ ಅಸಾಧ್ಯ. ಇದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗುತ್ತೆ. ಅಂದ್ರೆ ಇಲ್ಲಿ ರಿಯಲ್ ಎಸ್ಟೇಟ್ ಡೆವಲಪರ್ ಆಗೋದು ಅಂತ. ಸೊ ಈಗ ನೀವು ಕೇಳ್ಬೋದು, ಇದೆಲ್ಲ ನಿಜ, ಆದ್ರೆ ಆಗ್ಲೇ ಹೇಳಿದ್ರಲ್ಲ, 1 ರೂಪಾಯಿ ಇಲ್ಲದೇನು ಕೂಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬಹುದು ಅಂತ. ಅದು ಹೇಗೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಈಗ ಕೇಳ್ಬೋದು. ನೋಡಿ, ಬಂಡವಾಳ ಇಲ್ಲದೆ ನೀವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಹೊರಡ್ತೀರಿ ಅಂತ ಹೇಳಿದ್ರೆ ಕಮಿಷನ್ ಬೇಸ್ಡ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಮಾಡಬೇಕಾಗುತ್ತೆ. ಏನ್ ಹೇಳಿ? ಕಮಿಷನ್ ಬೇಸ್ಡ್ ರಿಯಲ್ ಎಸ್ಟೇಟ್ ಬಿಸ್ನೆಸ್. ಏನ್ ಹಂಗಂದ್ರೆ, ಈಗಾಗಲೇ ಹೇಳಿದೆ ನೋಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದಕ್ಕೆ ಹಣ ಬೇಕಾಗುತ್ತೆ ಅಂತ ಹೇಳಿ ನಿಮಗೆ ಇರಬಹುದು. ಸಣ್ಣದಾಗಿ ನೀವು ಮಾಡ್ತೀರಿ ಅಂತ ಹೇಳಿದ್ರೆ 1 ರೂಪಾಯಿನೂ ಖರ್ಚಿಲ್ಲದೆ ಬಿಸ್ನೆಸ್ ಶುರು ಮಾಡಿ ಹಣ ಸಂಪಾದಿಸೋದಕ್ಕೆ ಸಾಧ್ಯ, ಒಳ್ಳೆ ಆದಾಯವನ್ನ ಗಳಿಸೋದಕ್ಕೆ ಸಾಧ್ಯ. ಸೊ ಅದು ಹೇಗೆ ಅಂತ ನೀವು ಕೇಳ್ಬೋದು. ನೋಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ದುಡ್ಡಿನ ಅವಶ್ಯಕತೆನೇ ಇಲ್ಲ. ಸ್ವತಃ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಿಮ್ಮದೇ ಆದ ಒಂದು ಬಿಸ್ನೆಸ್ ಅನ್ನ ಕಟ್ಕೊಂಡು ಅದರಲ್ಲಿ ಯಶಸ್ವಿಯಾಗಿ ಸಾಕಷ್ಟು ದುಡಿಮೆ ಮಾಡಬೇಕು ಅಂತ ಹೇಳಿದ್ರೆ ನೀವು ಏನೇನು ಮಾಡಬೇಕಾಗುತ್ತೆ ಅಂತ ಹೇಳುವಂತದನ್ನ ನಾನೀಗ ಹಂತ ಹಂತವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಆ ರೀತಿ ಮಾಡಿದ್ರೆ ನೀವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿ ಒಳ್ಳೆ ಆದಾಯವನ್ನು ಗಳಿಸೋದಕ್ಕೆ ಅವಕಾಶ ಇದೆ, ಸಾಧ್ಯ ಇದೆ. ಮೊದಲನೇದು, ಡಿಜಿಟಲ್ ಪ್ರೊಫೈಲ್ ಕ್ರಿಯೇಟ್ ಮಾಡಿ. ನೋಡಿ, ನೀವು ರಿಯಲ್ ಎಸ್ಟೇಟ್ಗೆ ಇಳಿಯೋ ಮೊದಲು ನಿಮ್ಮದೇ ಆದಂತಹ ಒಂದು ಡಿಜಿಟಲ್ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡಿ. ಅಂದ್ರೆ ಫೇಸ್ಬುಕ್, ಲಿಂಕ್ಡ್ ಇನ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜು, ಫೇಸ್ಬುಕ್ ಗ್ರೂಪ್, ವಾಟ್ಸ್ಆಪ್ ಗ್ರೂಪ್, ಹೀಗೆ ನಿಮ್ಮದೇ ಆದಂತಹ ಒಂದು ಡಿಜಿಟಲ್ ಪ್ರೊಫೈಲ್ ಅನ್ನ ಮಾಡ್ಕೊಳ್ಳಿ. ಜನರ ಜೊತೆಗೆ ಜಾಸ್ತಿ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಳ್ಳಿ. ಎರಡನೇದು, ಪ್ರಾಪರ್ಟಿ ಲಿಸ್ಟಿಂಗ್ ವೆಬ್ಸೈಟ್ ಗಳನ್ನ ನೋಡಿ. ಎಸ್, ಡಿಜಿಟಲ್ ಪ್ರೊಫೈಲ್ ಕ್ರಿಯೇಟ್ ಮಾಡಿದ ನಂತರ ನೀವು ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ ಪ್ರಾಪರ್ಟಿ ಲಿಸ್ಟಿಂಗ್ ವೆಬ್ಸೈಟ್. ಅಂದ್ರೆ ತಮ್ಮ ಪ್ರಾಪರ್ಟಿಗಳನ್ನ ಮಾರಾಟ ಮಾಡೋದಕ್ಕಿರುವಂತ, ಪರ್ಚೇಸ್ ಮಾಡೋದಕ್ಕಿರುವಂತ ವೆಬ್ಸೈಟ್ಗಳು, ಅದನ್ನ ನೀವು ಕೂಡ ಪ್ರತಿದಿನ ಪ್ರತಿಕ್ಷಣ ನೋಡ್ತಾ ಇರಬೇಕು. ಆಗ ಅಲ್ಲಿ ಬಹಳಷ್ಟು ಪ್ರಾಪರ್ಟಿ ಓನರ್ಸ್ಗಳು ಮಾರಾಟಕ್ಕಿರೋ ಪ್ರಾಪರ್ಟಿಗಳನ್ನ ಹಾಕ್ತಾ ಇರ್ತಾರೆ. ಹಾಗೇನೆ ಅಲ್ಲಿ ಬ್ರೋಕರ್ಸ್ ಕೂಡ ಹಾಕ್ತಾರೆ. ಆದ್ರೆ ನೀವು ಓನರ್ಸ್ಗಳು ಹಾಕುವಂತ ಪೋಸ್ಟ್ಗಳನ್ನ ಮಾತ್ರ ಲಿಸ್ಟ್ ಮಾಡಬೇಕು. ಹಾಗೇನೆ ಅವರ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪೋಸ್ಟ್ ಅನ್ನ ನಾನು ಈ ವೆಬ್ಸೈಟ್ ಅಲ್ಲಿ ನೋಡಿದೆ, ನಾನೊಬ್ಬ ರಿಯಲ್ ಎಸ್ಟೇಟ್ ಏಜೆಂಟು, ನಿಮಗೆ ಒಳ್ಳೆ ಕ್ಲೈಂಟ್ ಅನ್ನ ನಾನು ಕರ್ಕೊಂಡು ಬರ್ತೀನಿ, ನನಗೆ ಇಷ್ಟು ಬ್ರೋಕರೇಜ್ ಅನ್ನ ನೀವು ಕೊಡಬೇಕಾಗತ್ತೆ ಅಂತ ಹೇಳಿ ಅವ್ರ ಜೊತೆಗೆ ಮಾತಾಡಿ. ಅವರಿಗೂ ಕೂಡ ಪ್ರಾಪರ್ಟಿ ಸೇಲ್ ಆಗಬೇಕಾಗಿರೋದ್ರಿಂದ ಬೇಡ ಅಂತ ಹೇಳಲ್ಲ. ಹಾಗೇನೆ ಸೇಲ್ಗಿರುವಂತ ಅಥವಾ ಬಾಡಿಗೆಗೆ ಇರೋ ಪ್ರಾಪರ್ಟಿ ಡೀಟೇಲ್ಸ್ ಅನ್ನ ನೀವು ಮೊದಲಿಗೆ ತಗೊಳ್ಬೇಕು. ಎಷ್ಟು ಪ್ರೈಸ್ ಹೇಳ್ತಾರೆ, ಅದರ ಡೀಟೇಲ್ಸ್ ಏನು ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ಅದಾದ್ಮೇಲೆ ನೀವು ಡಿಜಿಟಲ್ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡಿರ್ತೀರಲ್ವಾ, ಅಲ್ಲಿ ಈ ಡೀಟೇಲ್ಸ್ ಅನ್ನ ಪೋಸ್ಟ್ ಮಾಡಿ ವಿತ್ ಫೋಟೋ ಹಾಗೂ ಸ್ವಲ್ಪ ಡೀಟೇಲ್ಸ್ ಅನ್ನ ಹಾಕಿ. ಈ ತರಹ ಮಾಡಿದ ಕೂಡಲೇ ನಿಮಗೆ ಯಾರಾದ್ರೂ ಭೂಮಿ ಪರ್ಚೇಸ್ ಮಾಡಬೇಕು, ಸೈಟ್ ತಗೋಬೇಕು, ಕಟ್ಟಡ ತಗೋಬೇಕು ಅಂತ ಇರ್ತಾರಲ್ಲ, ಅವರಿಂದ ಕಾಲ್ಗಳು ಶುರುವಾಗುತ್ತೆ. ಆಮೇಲೆ ಈ ಲ್ಯಾಂಡ್ ಲಾರ್ಡ್ ಹತ್ರ ನೀವು ಅಗ್ರಿಮೆಂಟ್ ಅನ್ನ ಮಾಡ್ಕೋಬೇಕು. ಅದನ್ನ ನೀವು ಸ್ವತಃ ಅವ್ರ ಹತ್ರ ಹೋಗಿನೂ ಕೂಡ ಮಾಡಬಹುದು, ಅಥವಾ ವಾಟ್ಸ್ಆಪ್ ನಲ್ಲಾದ್ರೂ ಕೂಡ ಟರ್ಮ್ಸ್ ಅನ್ನ ಶೇರ್ ಮಾಡಬಹುದು. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ ಗ್ರಾಹಕ ಪ್ರಾಪರ್ಟಿಯನ್ನ ನಿಮ್ಮ ಮೂಲಕ ಪರ್ಚೇಸ್ ಮಾಡಿದ ತಕ್ಷಣ ನಿಮಗೆ ಕಮಿಷನ್ ಸಿಗುತ್ತೆ. ಇಲ್ಲಿ ನೀವು ಮನೆಯಲ್ಲೇ ಕೂತು ಇದನ್ನ ಮಾಡಬಹುದು. ನಿಮ್ಮ ಮೊಬೈಲ್ ಬಳಸಿ 1 ರೂಪಾಯಿನೂ ಎಕ್ಸ್ಟ್ರಾ ಖರ್ಚು ಮಾಡದೇನೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿ ಸಂಪಾದನೆ ಮಾಡೋದಕ್ಕೆ, ಅಂದ್ರೆ ಈ ರೀತಿ ಮಾಡೋದಕ್ಕೆ ಅವಕಾಶ ಇದೆ. ಇದು ನಾನು ಸುಮ್ಮನೆ ಹೇಳ್ತಾ ಇರೋದಲ್ಲ. ಇವತ್ತು ನಗರಗಳಲ್ಲಿರುವಂತ ಹೆಚ್ಚಿನ ರಿಯಲ್ ಎಸ್ಟೇಟ್ ಮಂದಿ ಈ ರೀತಿ ಸ್ಮಾರ್ಟ್ ವರ್ಕ್ ಮಾಡಿ ಸಂಪಾದನೆಯನ್ನ ಮಾಡ್ತಾ ಇದ್ದಾರೆ. ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಅಂತ ಅನ್ಸಿದ್ರು ಕೂಡ ಆಮೇಲೆ ನಿಮಗೆ ಗೊತ್ತಾಗುತ್ತೆ, ನೀವೇ ಮಾಡ್ಬೋದು. ಮೂರನೇದು, ಪಾರ್ಟ್ ಟೈಮ್ ರಿಯಲ್ ಎಸ್ಟೇಟ್ ಬಿಸ್ನೆಸ್. ಪಾರ್ಟ್ ಟೈಮ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತ ನೀವು ಕೇಳ್ಬೋದು. ಎಸ್, ಹಾಗೇನೆ ನೋಡಿ, ನೀವು ಬೇರೆ ಯಾವುದೋ ಕೆಲಸವನ್ನ ಮಾಡ್ತಾ ಇರ್ತೀರಾ, ಅದರ ಜೊತೆಗೂ ಕೂಡ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಸಾಧ್ಯತೆ ತುಂಬಾ ಜನ ಮಾಡ್ತಾ ಇದ್ದಾರೆ. ನೋಡಿ, ನೀವೇನಾದ್ರೂ ಗ್ರೋಸರಿ ಶಾಪು, ಬೇಕರಿ, ಫೋಟೋ ಸ್ಟುಡಿಯೋ, ಟೈಲರಿಂಗ್ ಶಾಪು, ಹೋಟೆಲ್ ಬಿಸ್ನೆಸ್ ಅಥವಾ ಆಟೋ ಡ್ರೈವಿಂಗ್ ಮಾಡೋದು, ಟ್ಯಾಕ್ಸಿ ಡ್ರೈವಿಂಗ್ ಮಾಡೋದು, ಏನೇ ಮಾಡ್ತಾ ಇದ್ರು ಕೂಡ ಅದರ ಜೊತೆಗೆ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಆಗುತ್ತೆ. ಅದಕ್ಕೆ ನೀವು ಬಿಸ್ನೆಸ್ ಮಾಡ್ತಾ ಇರುವಂತ ಜಾಗದಲ್ಲಿ ಒಂದು ಸಣ್ಣ ಡಿಸ್ಪ್ಲೇ ಬೋರ್ಡ್ ಹಾಕಿದ್ರೆ ಆಯ್ತು. ಆಟೋ ಡ್ರೈವರು, ಟ್ಯಾಕ್ಸಿ ಡ್ರೈವರ್ಗಳಾಗಿದ್ರೆ ತಮ್ಮ ಆಟೋ ಅಥವಾ ಟ್ಯಾಕ್ಸಿಯಲ್ಲಿ ಒಂದು ಸಣ್ಣ ಪೋಸ್ಟರ್ ಹಾಕಿದ್ರೆ ಆಯ್ತು. ನೋಡಿ, ಮನೆ ಬಾಡಿಗೆಗೆ, ಲೀಸ್ಗೆ, ಮನೆ ಸೈಟು, ಕಮರ್ಷಿಯಲ್ ಕಟ್ಟಡ ಖರೀದಿಗೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ.
ನೋಡಿ ಆ ಬೋರ್ಡ್ ನೋಡಿ ನಿಮ್ಮ ಹತ್ರ ಯಾರಾದ್ರೂ ಬರ್ತಾರೆ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಮನೆ ಬಾಡಿಗೆಗೆ ಇದೆಯಾ ಅಂತನೋ, ಸೈಟ್ ಬೇಕು ಅಂತನೋ, ಅಥವಾ ಯಾವುದೋ ಒಂದು ಲೀಸ್ಗೆ ಬೇಕು ಅಂತನೋ, ಆವಾಗ ನೀವೇನ್ ಮಾಡ್ಬೇಕು, ನಿಮ್ಮ ಹತ್ರ ಇರೋ ಈ ಡೀಟೇಲ್ಸ್ ಇದೆಯಲ್ಲ ಅದನ್ನ ಶೇರ್ ಮಾಡಿ. ಮನೆ ಕೊಡಿಸಿದ್ರೆ, ಸೈಟ್ ಕೊಡಿಸಿದ್ರೆ ಆಯ್ತು, ನಿಮಗೆ ಕಮಿಷನ್ ಸಿಗುತ್ತೆ. ನೋಡಿ, ಇದು 1 ರೂಪಾಯಿನೂ ಎಕ್ಸ್ಟ್ರಾ ಖರ್ಚು ಮಾಡದೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದಕ್ಕಿರುವಂತ ದಾರಿಗಳು ಅಂತ ಹೇಳ್ಬೋದು. ಇನ್ನು ನಿಮಗೆ ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಬಂಡವಾಳ ಬೇಕಾಗುತ್ತೆ, ಓಡಾಡೋದಿಕ್ಕೆ ಒಂದ್ ಸ್ವಲ್ಪ ಖರ್ಚನ್ನ ನೀವು ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ರಿಯಲ್ ಎಸ್ಟೇಟ್ ಅಂತ ಹೇಳಿ ಬಂದಾಗ ಇಂಡಿವಿಜುವಲ್ ಬ್ರೋಕರ್ ಆಗಿನೂ ನೀವು ಬಿಸ್ನೆಸ್ ಅನ್ನ ಮಾಡೋದಿಕ್ಕೆ ಅವಕಾಶ ಇದೆ, ಅಥವಾ ಕಂಪನಿನೋ ಏಜೆನ್ಸಿನೋ ಅದನ್ನ ಮಾಡಿ ಬೇಕಾದ್ರೂ ನೀವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಮಾಡಿ ಸಂಪಾದನೆ ಮಾಡೋದಿಕ್ಕೆ ಸಾಧ್ಯತೆಗಳಿದಾವೆ. ನೋಡಿ, ರಿಯಲ್ ಎಸ್ಟೇಟ್ ಏಜೆನ್ಸಿ ಅಥವಾ ಕಂಪನಿ ಅಂತ ಹೇಳಿ ಮಾಡಿದ್ರೆ ಗ್ರಾಹಕರು ಬಂದಾಗ ಅವ್ರ ಜೊತೆಗೆ ಮಾತಾಡೋದಕ್ಕೆ ಅದಕ್ಕೊಂದು ಜಾಗ ಇರಬೇಕು. ಆಮೇಲೆ ಕೆಲವೊಂದು ಪರ್ಮಿಷನ್, ಲೈಸೆನ್ಸ್ ಅನ್ನ ನೀವು ಪಡೆದುಕೊಳ್ಬೇಕಾಗತ್ತೆ. ಅಲ್ಲಿ ನೀವು ಪರ್ಚೇಸ್ ಮತ್ತು ಸೇಲ್ಗೆ ಇರುವಂತ ಪ್ರಾಪರ್ಟಿಗಳ ಲಿಸ್ಟ್ ಇಟ್ಕೊಂಡು ಬಿಸ್ನೆಸ್ ಅನ್ನ ಮಾಡಬೇಕಾಗತ್ತೆ. ಗ್ರಾಹಕರು ಕೇಳಿದಾಗ ಅವರನ್ನ ಆ ಪ್ಲೇಸ್ಗೆ ಕರ್ಕೊಂಡು ಹೋಗಿ ಪ್ರಾಪರ್ಟಿಯನ್ನ ತೋರಿಸಬೇಕಾಗುತ್ತೆ. ಸೊ ಇದಕ್ಕೆ ಒಂದ್ ಸ್ವಲ್ಪ ಖರ್ಚು ವೆಚ್ಚಗಳಾಗ್ತವೆ. ನೋಡಿ, ಯಾರೇ ಆಗ್ಲಿ ಒಂದು ಮನೆ ಸೇಲ್ ಮಾಡಬೇಕು, ಅರ್ಜೆಂಟ್ ಹಣ ಬೇಕು ಅಂತ ಹೇಳಿದಾಗ ಹುಡುಕೋದು ರಿಯಲ್ ಎಸ್ಟೇಟ್ ಮಾಡೋರನ್ನ. ಅಂಥವರು ನಿಮಗೆ ಸಿಕ್ಕಿದಾಗ ಅಥವಾ ನೀವು ಹುಡುಕಿದಾಗ ನಿಮ್ಮ ಬಿಸ್ನೆಸ್ ತುಂಬಾನೇ ಚೆನ್ನಾಗಿ ನಡೆಯುತ್ತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ 1 ಕೋಟಿ ಮನೆ ಸೇಲ್ಗೆ ಇದೆ, ಇಮ್ಮಿಡಿಯೇಟ್ ಆಗಿ ಸೇಲ್ ಆಗಬೇಕು, ಹಾಗೆ ಅವರಿಗೆ ದುಡ್ಡು ಬೇಕಾಗುತ್ತೆ. ನಿಮ್ಮ ಹತ್ರ ಅವರು ಬಂದಾಗ ನೀವು ಮನೆ ಖರೀದಿಸೋರನ್ನ ಹುಡುಕಿ ಕೊಟ್ರೆ ಸಾಕು, ನಿಮಗೆ 2% ಅಂತ ಹೇಳಿದ್ರು ಕೂಡ 2 ಲಕ್ಷ ರೂಪಾಯಿ ನಿಮ್ಮ ಕೈ ಸೇರುತ್ತೆ. ನೋಡಿ, ಇದು ಒಂದು ಉದಾಹರಣೆ ಮಾತ್ರ. ಇದೇ ತರಹ ತಿಂಗಳಿಗೆ ಎಷ್ಟು ಬಿಸ್ನೆಸ್ ಮಾಡ್ತಿರೋ ಅದರ ಅನ್ವಯ ನಿಮಗೆ ಕಮಿಷನ್ ಮೂಲಕ ಆದಾಯ ಸಿಗ್ತಾ ಹೋಗುತ್ತೆ. ಇನ್ನು ನೀವು ಏಜೆನ್ಸಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಜನರ ನಂಬಿಕೆ ಜಾಸ್ತಿ ಆಗುತ್ತೆ, ಹಾಗೂ ಅವರೇನೆ ನಿಮ್ಮನ್ನ ಹುಡುಕಿಕೊಂಡು ಬರೋದು ಕೂಡ ಆಗತ್ತೆ. ಯಾಕಂದ್ರೆ ಇಲ್ಲೊಂದು ಏಜೆನ್ಸಿ ಇದೆ ಅಲ್ಲಿ ಹೋಗೋಣ ಅಂತೇಳಿ. ನೋಡಿ, ಇಲ್ಲಿ ನೀವು ಪ್ರಾಪರ್ಟಿ ಪರ್ಚೇಸ್ಗೆ ಹಾಗೂ ಮಾರಾಟಕ್ಕೆ ಜನ ಹುಡುಕಿದ್ರೆ ಆಯ್ತು. ಹಾಗೆ ಬಾಡಿಗೆಗೆ ಕೂಡ ನೀವು ಇಲ್ಲಿ ಕಸ್ಟಮರ್ಸ್ ಅನ್ನ, ಗ್ರಾಹಕರನ್ನ ಹುಡುಕಬಹುದು. ಅದರಿಂದನೂ ಕೂಡ ಒಳ್ಳೆ ಆದಾಯ ಗಳಿಸೋದಕ್ಕೆ ಅವಕಾಶ ಇದೆ. ಸೊ ಹಾಗಿದ್ರೆ ಈಗ ನೀವು ಕೇಳ್ಬೋದು, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬೇಕಾಗುವಂತ ಅರ್ಹತೆ ಏನು, ಎಲಿಜಿಬಿಲಿಟಿ ಏನು? ನೋಡಿ, ಕಮ್ಯುನಿಕೇಶನ್ ಸ್ಕಿಲ್. ನೀವು ಮಾಡೋ ಬಿಸ್ನೆಸ್ ಅಂದ್ರೆ ಸೈಟು, ಫ್ಲಾಟು, ಮನೆ ಅಥವಾ ಯಾವುದೇ ಭೂಮಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಿರಬೇಕು. ಬಾಡಿಗೆ ಅಂತ ಹೇಳಿ ಬಂದಾಗ ಅಗ್ರಿಮೆಂಟ್ ಮಾಡೋದು ಹೇಗೆ, ಅದರಲ್ಲಿ ಏನೇನು ಕಾಸ್ಟ್ಗಳನ್ನು ಹಾಕಬೇಕು ಅಂತ ಹೇಳುವಂಥದ್ರ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಅದಾದ್ಮೇಲೆ ನೆಕ್ಸ್ಟ್ ಸೈಟು, ಮನೆ ಮಾರಾಟ ಅಂತ ಹೇಳಿ ಬಂದಾಗ ಅಲ್ಲಿ ಬೇಕಾಗುವಂತ ಪರ್ಮಿಷನ್ನು, ಲೈಸೆನ್ಸು, ಸೇಲ್ ಡೀಡು, ಟ್ಯಾಕ್ಸು ಇತ್ಯಾದಿಗಳ ಬಗ್ಗೆ ನಿಮಗೆ ಒಂದು ಬೇಸಿಕ್ ನಾಲೆಜ್ ಇರಬೇಕು. ನೆಕ್ಸ್ಟ್ ರಿಯಲ್ ಎಸ್ಟೇಟ್ ಸೆಕ್ಟರ್ ಬಗ್ಗೆ ಒಂದು ಸ್ವಲ್ಪ ಜ್ಞಾನ ಇರಬೇಕು. ಆಫರು, ಇಷ್ಟು % ಕಡಿತ, ಈ ರೀತಿ ಗೊತ್ತಿದ್ರೆ ಆಯ್ತು, ನೀವು ಕೂಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗೋದಕ್ಕೆ ಅವಕಾಶ ಇದೆ. ನೋಡಿ, ಎಷ್ಟು ದೊಡ್ಡ ಆಪರ್ಚುನಿಟಿ ಇದೆ, ನೀವು ಅದನ್ನ ಬಳಸ್ಕೊಳ್ಬೇಕು. ಸೊ ನೋಡಿದ್ರಲ್ಲ, 1 ರೂಪಾಯಿ ಬಂಡವಾಳ ಇಲ್ಲದೇನು ಕೂಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದು ಹೇಗೆ ಅಂತ ಹೇಳುವಂತದ್ರ ಬಗ್ಗೆ ನಾನು ಒಂದು ಸ್ವಲ್ಪ ಮಾಹಿತಿಯನ್ನ ನಿಮಗೆ ಕೊಟ್ಟಿದ್ದೀನಿ. ನೋಡಿ, ಇದು ರೆಕಮೆಂಡೇಶನ್ ಅಲ್ಲ, ನಿಮ್ಮ ಮಾಹಿತಿಗೋಸ್ಕರ, ಎಜುಕೇಶನ್ ಪರ್ಪಸ್ಗೋಸ್ಕರ ಮಾತ್ರ ನಾನು ನಿಮಗೆ ಈ ಡೀಟೇಲ್ಸ್ ಅನ್ನ ಕೊಟ್ಟಿರೋದು. ಇಲ್ಲ ನೀವು ಇದನ್ನ ಒಂದು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ತೀನಿ, ನಾನು ಇದರಲ್ಲೇ ಬದುಕನ್ನು ಕಟ್ಕೊಳ್ತೀನಿ, ನಾನು ಇದನ್ನೇ ಬಿಸ್ನೆಸ್ ಆಗಿ ತಗೊಳ್ತೀನಿ ಅಂತ ಹೇಳಿದ್ರೆ ಸೊ ಇದರ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿ, ಯಾರಾದ್ರೂ ರಿಯಲ್ ಎಸ್ಟೇಟ್ ಮಾಡಿ ಸಕ್ಸಸ್ ಆಗಿರ್ತಾರಲ್ಲ, ಸೊ ಅಂಥವ್ರನ್ನ ಭೇಟಿ ಮಾಡಿ ಅವರಿಂದನೂ ಕೂಡ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಅನ್ನು ತಗೊಂಡು ಆಮೇಲೆ ನಿಮಗೆ ಅದು ಸೂಕ್ತ ಅಂತ ಹೇಳಿ ಅನ್ಸಿದ್ರೆ, ನಿಮಗೆ ಆಗತ್ತೆ ಅಂತ ಹೇಳಿ ಅನ್ಸಿದ್ರೆ ಮಾತ್ರ ಈ ಬಿಸ್ನೆಸ್ ಅನ್ನ ನೀವು ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರ ಜೊತೆಗೆ ಶೇರ್ ಮಾಡಿ, ಹಾಗೆ ಬಾಸ್ ವಾಲಾ ಡೈಲಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.